ಬಲವಂತವಾಗಿ ವಿಡಿಯೋ ಮಾಡಿಸ್ತಾನೆ. ವಿಡಿಯೋ ಮಾಡಿಸ್ಕೊಂಡು ಅದನ್ನ ಆಡಿಯೋ ಒಬ್ರ ಅಪ್ಪಣ್ಣಂದ ಅದೊಂದು ವೈರಲ್ ಆಯ್ತಲ್ಲ ಸರ್, ಅದು ಅದು ಅವನು ಮೊಬೈಲ್ ಅಲ್ಲಿ ನನಗ್ ಬಂದು ಅವ್ನ ಶೋಗಳಿಗೆ ಹೋಗ್ಬಾರ್ದು ಅಂತ ಬೆದರಿಕೆ ಹಾಕಿ ಒಂದ್ ಮೊಬೈಲ್ ಅಲ್ಲಿ ವಿಡಿಯೋ ಮಾಡಕ್ಕೆ ಹೇಳಿ ನನಗೆ ಇನ್ನೊಂದ್ ಮೊಬೈಲ್ ಅಲ್ಲಿ ಕಾಲ್ ಮಾಡ್ಬೇಕು, ನೀನು ಏನ್ ಮಾತಾಡ್ತೀಯ ಕೇಳಿಸ್ಕೋಬೇಕು ನಾನು ಅಂತ ಅಂತಾನೆ. ಸೊ ಅವಾಗ ನಾನು ಒಂದ್ ಮೊಬೈಲ್ ಅಲ್ಲಿ ಆನ್ ಮಾಡಿರ್ತೀನಿ, ಇನ್ನೊಂದು ವಿಡಿಯೋ ಮಾಡ್ಬೇಕಾದ್ರೆ ಅದನ್ನ ಏನ್ ಮಾಡಿದ್ದಾನೆ, ಅವ್ನ ಮೊಬೈಲ್ ಅಲ್ಲಿ ರೆಕಾರ್ಡ್ ಮಾಡ್ಕೊಬಿಟ್ಟಿದ್ದಾನೆ. ಅವನು ಎಲ್ಲಾ ಪ್ಲಾನ್ಡ್ ಎಲ್ಲ ಫುಲ್ ರೆಕಾರ್ಡ್ ಮಾಡ್ಕೊಂಡು ಪ್ಲಾನ್ಡ್ ಆಗಿ ಅದನ್ನ ಈ ಟೈಮ್ ಅದನ್ನು ಒಂದ್ ಇಟ್ಕೊಂಡ್ಬಿಟ್ಟು ಇವ್ಳ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ಪೋರ್ಟ್ರೇ ಮಾಡ್ಬಿಡೋಣ ಅಂತ ಸ್ಕೆಚ್ ಹಾಕಿ ಈಗ ಅದನ್ನ ಬ್ಲಾಕ್ ಮೇಲ್ ಮಾಡ್ತಿದ್ದ. ಬ್ಲಾಕ್ ಮೇಲ್ ಮಾಡಕ್ಕೆ ಈ ಟೈಮ್ ಅಲ್ಲಿ ಬಿಟ್ಟಿದ್ದಾನೆ. ಸೊ ಅವನೇ ಕಲ್ಸ್ಕೊಟ್ಟಿದ್ದ ನಮ್ಗೆ ಯಾವ ತರ ರೆಕಾರ್ಡ್ ಮಾಡ್ಕೊಳ್ಳೋದು, ಹಂಗೆ ಹಿಂಗೆ ಅದೆಲ್ಲ ಮಾಡ್ಕೊಳ್ಳೋದೆಲ್ಲ. ಮತ್ತೆ ಯಾರಾದ್ರೂ ಆಗ್ಲಿ ಸತ್ತು ಬದುಕಿತ್ತಿದ್ದಾಳೆ ಅಂತೋಳ ಹತ್ರ ಬಂದ್ಬಿಟ್ಟು ನಿನ್ ಜೀವ ಹೋದ್ರೆ ನೀನೇ ಕಾರಣ, ಆ ಮನುಷ್ಯತ್ವನಾದ್ರೆ ಹೆಂಗ್ ಬರುತ್ತೆ ಸರ್? ಜೊತೆಲಿದ್ದವಳನ್ನ ನೀನೇ ಹಾಳು ಮಾಡಿ ನೀನೇ ಬಂದೆ, ನೀನೇ ಇಷ್ಟು ದಿನ ದೌರ್ಜನ್ಯ ಮಾಡ್ಕೊ ಬಂದೆ, ನೀನೇ ನನ್ನ ಇಡೀ ಕೆರಿಯರ್ನ ಹಾಳು ಮಾಡ್ದೆ, ಎಲ್ಲ ನೀನೇ ಹಾಳು ಮಾಡ್ಬಿಟ್ಟು ಇವತ್ತು ನೀನ್ ನನ್ ಸಾವು ಬಯಸ್ತೀಯಾ ಅಂತ ಅಂದ್ರೆ ಸತ್ಯವಾದ ಪ್ರೀತಿ, ನೀವು ಪ್ರೀತಿಸಿದಿರೋ ಅಥವಾ ಜೊತೆಲಿದ್ರೋ ಲೈಂಗಿಕ ದೌರ್ಜನ್ಯ ಆಯ್ತು ಇದೆಲ್ಲ ಆದ್ರೆ ಜನಗಳು ಹೇಳೋದೇನು, ನೀವು ಸತ್ಯವಾದ ಪ್ರೀತಿ ಆಗಿದ್ರೆ ಅದನ್ನು ತ್ಯಾಗ ಮಾಡ್ಬಿಡ್ಬೇಕಾಯ್ತು. ಆಯ್ತು ಬಿಡಪ್ಪ ಮೋಸ ಮಾಡಿದ್ದೇನೆ, ನೀನು ಎಲ್ಲೋ ಇದು ಚೆನ್ನಾಗಿರೋ, ನನ್ನ ಮತ್ತೆ ಇವತ್ತು ನಿನ್ನ ಕೆರಿಯರ್ ನಾಳು ಮಾಡೋದಿಲ್ಲ. ಯಾಕೆಂದ್ರೆ ನೀವು ಒಂದು ಮಾತು ಹೇಳಿದ್ರಿ, ನಾನು ಎಲ್ಲೋ ಒಂದು ಕಡೆ ಈಗ ತಾನೇ ನೆಲೆ ಕಂಡುಕೊಳ್ತಾ ಇದ್ದೀನಿ, ಅದನ್ನೇ ಮಿಂಚೋರು ಅವ್ರ ನೆಲೆ ಕಂಡುಕೊಳ್ಳೋ ಟೈಮಲ್ಲೇನೆ ಹಾಳು ಮಾಡಿದ್ರಲ್ವಾ ಅನ್ನೋದು. ಅಂದ್ರೆ ಆ ಮೂವಿ ರಿಲೀಸ್ ಟೈಮಲ್ಲೇನೆ ಮಿಂಚು ಬಂದು ಅವರ ನೆಲೆಯನ್ನ ಹಾಳು ಮಾಡಿದ್ರಲ್ವಾ. ಇದನ್ನ ಆಮೇಲೆ ಹೇಳ್ತೀನಿ ಸರ್. ಈಗ ಸತ್ಯವಾದ ಪ್ರೀತಿ ಅಂದ್ರೆ ಅಂತ ಅಂದ್ರೆ ಸರ್, ಒಬ್ಬ ಮನುಷ್ಯನ್ಗೆ ಒಂದು ನಿಜವಾದ ಸಿಚುಯೇಷನ್ ಅರ್ಥ ಮಾಡ್ಕೊಂಡು ಆ ಸಿಚುಯೇಷನ್ ಅರ್ಥ ಮಾಡ್ಕೋಬೇಕು. ಈಗ ಅಯ್ಯೋ ಈ ತರ ಹೋದ್ರೆ ಅವ್ನಿಗೆ ನಿಜವಾಗ್ಲೂ ಪ್ರಾಬ್ಲಮ್ ಆಗುತ್ತೆ, ಆತರ ಅಯ್ಯೋ ಅಂತ ಅನ್ಸ್ಬೇಕು. ಅಯ್ಯೋ ಅಂತ ಅನ್ಕೊಂಡು ತ್ಯಾಗ ಮಾಡೋದು ಬೇರೆ ಸರ್. ನನಗ್ ಉರ್ಸಕ್ಕೆ ನೀನ್ ಬೇರೆ ಹುಡುಗಿರ್ಗಳ ಜೊತೆ ಸಂಬಂಧ ಇಟ್ಕೊಂಡು ನೀನ್ ನನಗೆ ನಂಬಿಸಿ ಮೋಸ ಮಾಡಿ ನಂತರನೇ ಬೇರೆಯವ್ರಿಗೂ ನೀನ್ ಮಾಡ್ತೀಯಾ ಅಂತಂದ್ರೆ ಉಳಿಯುತ್ತಾ ಸರ್ ಅದು? ಬೇರೆ ಬೇರೆ ನನ್ಗೆ ಲೈವ್ ಆಗೇ ಹೇಳೋ, ನಾನು ಆ ಹುಡುಗಿ ಜೊತೆ ಹೋಗ್ಬೇಕು, ಈ ಹುಡುಗಿಗೆ ಧರ್ಮಸ್ಥಳ ಟ್ರಿಪ್ ಕರ್ಕೊಂಡು ಹೋಗ್ತೀನಿ ಅವ್ರನ್ನೆಲ್ಲಾರು, ಆಗ ನಾನು ಹೀರೋ ಅಂತ ತೋರ್ಸ್ಕೋಬಹುದು. ಆ ತರ ಎಲ್ಲ ಹೇಳೋನ್ಗೆ ಹೆಂಗ ತ್ಯಾಗ ಮಾಡ್ಬೇಕು ಅಂತ ಹೆಂಗ ಅನ್ಸುತ್ತೆ? ಬುದ್ಧಿ ಕಲ್ಸ್ಬೇಕು ಅನ್ಸುತ್ತಾ ಇಲ್ವಾ? ಅಷ್ಟು ಒಳ್ಳೆ ತಂದಿಂದ ನಾನು ಇವತ್ತಿನವರೆಗೂ ನೀನ್ ಏನೇ ಕೆಟ್ಟ ಹೊಲ್ಸು ಮಾತಲ್ಲಿ ಬೈದಿದ್ರು, ನೀನ್ ಅಷ್ಟು ಹೊಡೆದು ಬಡ್ದಿದ್ರು, ನೀನ್ ಹೇಳ್ದಂಗೆ ನಾನು ಯಾರಿಗೂ ವಿಷಯ ಹೇಳಿಲ್ಲ ಅಲ್ವಾ? ಹಂಗೆ ನಿನ್ ಅದೇ ಸತ್ಯವಾದ ಪ್ರೀತಿ ಅನ್ನೋ ವರ್ಡ್ಗೆ ಹೇಳ್ತಿದೀನಿ. ನೀ ಇಷ್ಟು ದಿನ ಸಹಿಸ್ಕೊಂಡ್ ಬಂದೆ ಅಲ್ವಾ, ಈಗ ಏನ್ ಉಳಿತು? ಮತ್ತೆ ನೀನೇನ್ ಉಳಿಸ್ಕೊಂಡಿದ್ಯಾ? ಹಂಗಾದ್ರೆ ಏನ್ ಉಳಿಸ್ಕೊಂಡಿದ್ಯಾ? ಸರಿ, ನಾನ್ ತ್ಯಾಗ ಮಾಡಕ್ಕೆ. ಮತ್ತೆ ಇನ್ನೊಂದ್ ಹೇಳಿದ್ರಿ ಸರ್, ಸಿನಿಮಾ ಟೈಮಲ್ಲೇ ಬೇಕಿತ್ತ ಅಂತ. ಅವ್ನ್ ಯಾವಾಗ ಈ ಹುಡುಗಿರ್ ವಿಷಯ ಎಲ್ಲ ಗೊತ್ತಾಗಿ ಗಲಾಟೆ ಮಾಡದ್ನೋ, ಪ್ರಶ್ನೆ ಕೇಳಕ್ ಶುರು ಮಾಡದ್ನೋ, ಅವತ್ತು ಆ ರೀಸನ್ ಕೊಡಕ್ ಆಗದೆ, ಇಲ್ಲ ನಾನ್ ನಿಂಗೆ ಟೈಮ್ ಕೊಡಕ್ ಆಗಲ್ಲ ನಾನು. ಅವ್ನ್ ಯಾವಾಗ ಫೇಕ್ ಅಂತ ಗೊತ್ತಾಯ್ತು, ಒಂದಷ್ಟು ಜನ ಹೆಣ್ಮಕ್ಳು ಜೊತೆ ಅವ್ನ ಕರ್ಕೊಂಡ್ ಹೋಗ್ಬೇಕು, ಅಲ್ಲಿ ಕರ್ಕೊಂಡ್ ಹೋಗ್ಬೇಕು, ಇಲ್ಲಿ ಕರ್ಕೊಂಡ್ ಹೋಗ್ಬೇಕು. ಇವಾಗ ನೀನ್ ಸರ್, ಅವನು ಯಾವ ವೇದಿಕೆ ಮೇಲೆ ಬಂದ್ನೋ ನಾನು ಅದೇ ವೇದಿಕೆಗೆ ಹೋಗಿದ್ದೀನಿ. ಅವನು ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ ಇರ್ಬೋದು, ನಾನು ಏನೋ ಒಂದ್ ಲಾಸ್ಟ್ ಅದೇ ವೇದಿಕೆಯಲ್ಲಿ ಹೋಗಿದ್ದೀನಿ. ಅವ್ನು ನನ್ 1000 ಜನ ಗುರುತಿಸ್ಬೋದು, ನನ್ನ ಒಂದ್ 10 ಜನ ಗುರುತಿಸ್ತಾರೆ ಅಲ್ವಾ? ನೀನ್ ಎಲ್ಲಾ ರೀತಿನೂ ಬಳಸ್ಕೊಂಡು ಎಲ್ಲಾ ರೀತಿ ಇದ್ ಮಾಡ್ಕೊಂಡು ನನ್ನನ್ನ ಕೀಳಾಗಿ ನೋಡ್ತೀಯ ನೀನು, ನನ್ನನ್ನ ಒಂಥರ ಅಸಹ್ಯವಾಗಿ ನೋಡ್ತೀಯ ನೀನು ಅಂತ ಅಂದಾಗ ಸಹನೆ ಎಲ್ಲಿಂದ ಬರುತ್ತೆ ಸರ್ ಒಂದ್ ಹೆಣ್ಣಿಗೆ? ನಾನು ಇಷ್ಟೆಲ್ಲಾ ಬಳಸ್ಕೊಂಡು ತ್ಯಾಗ ಅನ್ನೋದು ಎಲ್ಲಿಂದ ಬರುತ್ತೆ? ಹೆಂಗ್ ತ್ಯಾಗ ಮಾಡೋದು? ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.